ಮಸಾಲೆ ತುಂಬಿಸಿ ಮಾಡುವಂಥ ಮಿರ್ಚಿ ಬಜ್ಜಿ ರೆಸಿಪಿನ ನಾವು ಈಗಾಗಲೇ ನೋಡಿದ್ದೇವೆ. ಇವತ್ತು ಮಿರ್ಚಿ ವಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ವ್ಯತ್ಯಾಸ ಏನಂತ ಹೇಳಿದರೆ, ಮಿರ್ಚಿ ವಡಾದಲ್ಲಿ ಒಳಗಡೆ ಸ್ಟಫಿಂಗ್ ಇರ್ತದೆ. ನಾನಿವತ್ತು ಆಲೂಗಡ್ಡೆ ಮಿಶ್ರಣನ ತುಂಬಿ ತುಂಬ ರುಚಿಯಾಗಿ ಇರುವಂಥ ಮಿರ್ಚಿ ವಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭದಲ್ಲಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ, ಅದಕ್ಕೆ 1 ಚಮಚ ಜೀರಿಗೆನ ಹಾಕಿ ಸ್ವಲ್ಪ ಹೊತ್ತು ಜೀರಿಗೆನ ಹುರ್ಕೊಂಡು ನಂತರ ಮಸಾಲೆ ಪುಡಿಗಳನ್ನು ಹಾಕಬೇಕು. 1 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಅರಶಿನ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ ಪುಡಿ, 1/4 ಚಮಚ ಗರಂ ಮಸಾಲೆ ಪುಡಿ, ಚಿಟಿಕೆ ಆಗುವಷ್ಟು ಇಂಗಿನ ಪುಡಿ, ಅರ್ಧ ಚಮಚ ಆಮ್ಚೂರ್ ಪುಡಿ, ಅರ್ಧ ಚಮಚ ಒಣ ಶುಂಠಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಆಗುವಷ್ಟು ಕಸೂರಿ ಮೇಥಿ. ಇವಿಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಮಸಾಲೆ ಪುಡಿಗಳನ್ನು ಎಣ್ಣೆ ತುಂಬ ಹಾಕಬೇಡಿ ಒಳಗಡೆ ತುಂಬಿಸುವ ಮಸಾಲೆಗೆ. ಈಗ ಇದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದಂಥ ಮಧ್ಯಮ ಗಾತ್ರದ 3 ಆಲೂಗಡ್ಡೆನ ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸರಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅದರಲ್ಲಿ ಹೋಳುಗಳು ಇರಬಾರ್ದು, ಅಷ್ಟು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡಿಕೊಂಡು ಈ ರೀತಿ ಮಿಶ್ರಣನ ರೆಡಿ ಮಾಡ್ಕೊಳ್ಬೇಕು. ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿಯಾಗಿದೆ, ಇದನ್ನ ತೆಗೆದು ಪಕ್ಕಕ್ಕೆ ಇಡೋಣ. ಈಗ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ 1/2 ಕಪ್ ಕಡಲೆ ಹಿಟ್ಟಿಗೆ 1 ದೊಡ್ಡ ಚಮಚ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಓಮನ ಕೈಯಲ್ಲಿ ಹಿಸುಕಿ ಹಾಕ್ತಾ ಇದ್ದೇನೆ. ನೀವು ಇದಕ್ಕೇ ಸೋಡಾ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು, ಗರಿ ಗರಿ ಆಗಲಿಕ್ಕೆ. ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಹಾಗಾಗಿ ಸೋಡಾ ಹಾಕ್ಕೊಳ್ತಾ ಇಲ್ಲ. ಚಿಟಿಕೆ ಆಗುವಷ್ಟು ಇಂಗಿನ ಪುಡಿ, 1/4 ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇಲ್ಲ, ಯಾಕಂದರೆ ಒಳಗಡೆ ಇರುವ ಮಸಾಲೆ ಸ್ವಲ್ಪ ಖಾರವಾಗಿ ಮಾಡಿದ್ದೇನೆ. ಹಾಗಾಗಿ ಅದಕ್ಕೆ ಈ ಕಡಲೆ ಹಿಟ್ಟಿನ ಕೋಟಿಂಗಿಗೆ ನಾನು ಖಾರ ಹಾಕ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಗಂಟಿಲ್ಲದಂತೆ ಇದನ್ನು ಚೆನ್ನಾಗಿ ಕಲಕಿ ಹಿಟ್ಟನ್ನು ಸ್ವಲ್ಪ ದಪ್ಪ ಇಡಬೇಕು. ಆದರೆ ಅದು ಎತ್ತಿದಾಗ ಸರಾಗವಾಗಿ ಬೀಳೋ ಥರ ಇರಬೇಕು. ನಮಗೆ ಮುಳುಗಿಸ್ಲಿಕ್ಕೆ ಸುಲಭ ಆಗಲಿ ಅಂತೇಳಿ ನಾನು ಒಂದು ದೊಡ್ಡ ಲೋಟದೊಳಗೆ ಇದನ್ನ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್ ಸ್ಟೆಪ್, ನೀವು ಡೈರೆಕ್ಟ್ ಪಾತ್ರೆ ಒಳಗಡೆ ಕೂಡ ಇಟ್ಕೊಂಡು ಮಾಡ್ಬೋದು. ನಾನಿಲ್ಲಿ ಮಿರ್ಚಿ ತೊಗೊಂಡಿದ್ದೇನೆ, ಬಜ್ಜಿ ಮಾಡುವಂಥ ಮಿರ್ಚಿ. ಸುಮಾರು 5ರಿಂದ 6 ಮಿರ್ಚಿ ವಡ ಮಾಡ್ತಾ ಇದ್ದೇನೆ. ಮೊದಲು ಹೀಗೆ ಚಾಕುವಿನಿಂದ ಉದ್ದಕ್ಕೆ ಸೀಳ್ಕೊಂಡು, ಪೂರ್ತಿ ತುದಿಯವರೆಗೆ ಸೀಳಬಾರ್ದು, ಆಗ ಮಿರ್ಚಿ ಶೇಪ್ ಹಾಗೆ ಉಳಿಯೋದಿಲ್ಲ. ಒಳಗಡೆ ಇರುವ ಬೀಜನ ತೆಗಿತಾ ಇದ್ದೇನೆ, ಇಲ್ಲದಿದ್ದರೆ ತುಂಬ ಖಾರ ಆಗ್ತದೆ, ಮಕ್ಕಳಿಗಂತೂ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೀಜ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಇದರೊಳಗಡೆ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಮಿಶ್ರಣ ಹಾಕ್ತಾ ಇದ್ದೇನೆ. ಒಳಗಡೆ ಉಪ್ಪು ಜೀರಿಗೆ ಮಿಶ್ರಣ ಆಗಲಿ ಏನು ಉದ್ದುತ್ತಾ ಇಲ್ಲ ನಾನು ಮಿರ್ಚಿಗೆ. ಯಾಕೆ ಅಂತ ಹೇಳಿದರೆ ಈ ಮಸಾಲೆ ಮಿಶ್ರಣದಲ್ಲಿ, ಆಲೂಗಡ್ಡೆ ಮಿಶ್ರಣದಲ್ಲಿ ತುಂಬ ಮಸಾಲೆಗಳು ಇವೆ. ಇದನ್ನು ನಾನು ಲೋಟದಲ್ಲಿ ಹಾಕಿಟ್ಕೊಂಡಂಥ ಕಡಲೆ ಹಿಟ್ಟಿನ ಮಿಶ್ರಣದೊಳಗೆ ಈ ರೀತಿ ಅದ್ದುಕೊಂಡು ಸರಿಯಾಗಿ ಕಡಲೆ ಹಿಟ್ಟಿನ ಮಿಶ್ರಣದಿಂದ ಕೋಟಿಂಗ್ ಮಾಡಿ ತೆಗಿತಾ ಇದ್ದೇನೆ. ಲೋಟದೊಳಗೆ ಹಾಕಿದರೆ ಸ್ವಲ್ಪ ಅದ್ಲಿಕ್ಕೆ ಆರಾಮಾಗ್ತದೆ ಅಂತ ನಾನು ಹಾಕ್ಕೊಂಡಿರೋದು. ಎಣ್ಣೆ ಈಗಾಗಲೇ ಸರಿಯಾಗಿ ಕಾದಿದೆ, ಎಣ್ಣೆಯೊಳಗೆ ಹಾಕಿದ್ದೇನೆ. ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕರಿಬೇಕು. ಮೇಲ್ಗಡೆ ಗುಳ್ಳೆ ಬರಬಾರ್ದು. ನೀವು ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ಒಂದೇ ಸಮನೆ ಎಣ್ಣೆಗೆ ಹಾಕಿದ ಕೂಡಲೇ ಗುಳ್ಳೆ ಬಂದು ಬಿಡ್ತದೆ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದೇ ಹದಕ್ಕೆ ಕರಿಬೇಕು. ಇದೀಗ ರೆಡಿಯಾಗಿದೆ, ತುಂಬ ಚೆನ್ನಾಗಿರ್ತದೆ. ಸಂಜೆ ಟೀ ಟೈಮ್ ಸ್ನ್ಯಾಕ್ ಆಗಿ ಅಥವಾ ಮಧ್ಯಾಹ್ನ ಊಟದಲ್ಲಿ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಟೊಮೆಟೊ ಕೆಚಪ್ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಯಾವುದೇ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮಾಡುವಂಥ ಚಟ್ನಿ ಜೊತೆ ಕೂಡ ಇದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಇವತ್ತಿನ ಈ ರೆಸಿಪಿ ಮಿರ್ಚಿ ವಡ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.